ಇದು 3ನೇ ಅಪ್ಡೇಟ್. ನಮ್ಮ ಅಳಿಲು ಕತೆ ಹೇಳ್ತಿದ್ನಲ್ವ, ಅದರಿಂದ ವಾಚ್ ಮಾಡಿ ಎಷ್ಟು ಚೆನ್ನಾಗಿ ಬಂದು ಕದಿಯತ್ತೆ ಅಂತ ಹೇಳಿ. ಆದರೆ ನಮ್ಮ ಪೀಕು ಇದೆಯಲ್ಲ, ಅದಕ್ಕೆ ಕಚ್ಚಕ್ಕೆ ಹೋಗುತ್ತೆ ಆಯಿತಾ. ಏನು ನನ್ನ ಮನೆ ಹತ್ರ ಬರ್ತಿದ್ಯಾ, ಬಂದರೆ ನಿಂಗೆ ಅಷ್ಟೇ ಅಂತ ಹೇಳಿ. ಆದರೂ ಹೆದರಲ್ಲ, ಅಲ್ಲೇ ಹೋಗಿ ತೊಗೊಂಡು ತಿನ್ನಬೇಕು ಆಯಿತಾ. ಇದು ನಾನು ಅಲ್ಲಿ ಇಟ್ಟಿರ್ತೀನಿ ಆಯಿತಾ, ತಿನ್ನು ಅಂತ ಹೇಳ್ಬಿಟ್ಟು. ಆದರೂ ತಿನ್ನಲ್ಲ. ಇವ್ರ ಜೊತೆನೇ ಬಂದು ಇಲ್ಲಿ ಇವ್ರಿಗೆ ಇಟ್ಟಿರೋದೇ ತೊಗೊಂಡು ತಿನ್ನಬೇಕು ಆಯಿತಾ. ಅದನ್ನು ನಮ್ಮ ನೋಡಿ, ಒಂದಲ್ಲ ಅಂತ ಇನ್ನೊಂದು ಫ್ರೆಂಡಿಗೂ ಬೇರೆ ಕರ್ಕೊಂಬಂದಿದೆ. ಬಾ ಇಲ್ಲೊಬ್ರು ಇದ್ದಾರೆ, ಅವ್ರ ಮನೆಗೆ ಹೋಗೋಣ, ಏನು ಹೇಳಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಅದು ಇಲ್ಲೇ ಬಂದು ತಿನ್ನಬೇಕಾ? ನಾನು ಬೇರೆ ಇಟ್ಟಿರ್ತೀನಿ ತಾನೇ, ಅದು ತೊಗೊಂಡು ತಿನ್ನಬೇಕು ತಾನೇ. ಅದು ಬೇಡ ಅವರಿಗೆ. ಇಲ್ಲಿ ಪಕ್ಷಿಗೆ ಏನು ಇಟ್ಟಿರ್ತೀನೋ ಅದೇ ಬೇಕು. ಅದು ಬಂದುಬಿಟ್ಟು ಅದೇ ತಿನ್ನಬೇಕಾಯ್ತಾ. ನಮ್ಮ ಲೂನಾ ಇದೆಯಲ್ಲ ಪಿಕು, ಅವಳು ಬಂದುಬಿಟ್ಟು ಕಚ್ಚಕ್ಕೆ ಹೋಗ್ತಾಳೆ ಅದು ಬಂದಾಗ ಹತ್ತಿರ. ಅದು ಡೋಂಟ್ ಕೇರ್ ಆಯಿತಾ. ಯಾವುದಕ್ಕೂ ನಾನು ಹೆದರಲ್ಲ. ಇಟ್ಟಿರ್ತಾರೆ ನಿಮ್ಮ ಮನೇಲಿ ನಿಮ್ಮಮ್ಮ, ನಾನು ಯಾಕೆ ಹೆದರಬೇಕು ಅಂತ ಅವರಿಗೆ ಜೋರು ಮಾಡಿಬಿಟ್ಟು ತಿನ್ನುತ್ತೆ. ಏನು ನಾನು ಕಷ್ಟಪಟ್ಟು ಇಟ್ಟಿರೋದು ಇವರಿಗೆ, ನನಗೆ ಬಂದು ತಿನ್ಕೊಂಡು ಹೋಗೋದು ಆಯಿತಾ. ಅಷ್ಟೇ ಅಲ್ಲ, ನಾನು ಮಾವಿನ ಹಣ್ಣು ಇಟ್ಟಿದ್ದೆ ಅಲ್ವಾ, ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಬಂದಿಲ್ಲ ಅಂತ ಹೇಳಿದ್ನಲ್ವಾ. ಅಷ್ಟೊಂದು ಒಳ್ಳೆ ಮಕ್ಕಳಲ್ಲ ಇವರು ಆಯಿತಾ. ನಾನು ನಿಂತಿದ್ದೀನಿ ಅಂತ ಗೊತ್ತಾದ್ರೂ ಈಗ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಅವರು. ನೋಡಿ, ಇದಕ್ಕೆ ಚಪಾತಿ ಇಷ್ಟ ಆಯಿತಾ. ಅದು ನಾನು ಇಟ್ಟಿದ್ದ ಚಪಾತಿ ನಾನು ಲೂನಾಗೂ ಪೀಕುಗೆ. ಆದರೂ ಅವ್ರ ಹತ್ರ ಇರೋ ಚಪಾತಿ ತೊಗೊಂಡ್ಬಿಟ್ಟು ಇದು ತಿನ್ನಬೇಕು. ಚಪಾತಿ ತಿನ್ನಬೇಕು, ಮಾವಿನ ಹಣ್ಣು ತಿನ್ನಬೇಕು, ನೇರಳೆಹಣ್ಣು ತಿನ್ನಬೇಕು, ಕಡಲೆ ಬೀಜ ತಿನ್ನಬೇಕು, ಪಪ್ಪಾಯಿ ತಿನ್ನಬೇಕು. ಇಷ್ಟೆಲ್ಲ ಇಟ್ಟಿರ್ತೀನಿ ನಾನು. ಒಂದೊಂದು ದಿನ ಒಂದೊಂದು ಏನಾದರೂ ಇಡ್ತಾನೆ ಇರ್ತೀನಿ. ಎಷ್ಟು ಚೆನ್ನಾಗಿ ಚಪಾತಿ ಮಾತ್ರ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾಯಿದೆ ನೋಡಿ. ಅದು ತಿಂತಾಯಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಂದರೆ ನನಗೆ ಖುಷಿಯಾಗ್ತಿತ್ತು. ಅದಕ್ಕೆ ನಾನು ಯಾವಾಗಲೂ ಇಡೋದು. ಆದರೆ ಇದು ತಿನ್ನೋ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಏನಾದರೂ ಸ್ವಲ್ಪ ಇಟ್ಟು ಬರ್ತೀನಿ ತಿನ್ನಲಿ ಅಂತ ಹೇಳಿ. ಎಷ್ಟು ಮಗು ಥರ ತೊಗೊಂಡು ತಿನ್ನತ್ತೆ ಅಂದರೆ ನೋಡ್ತಾ ಇದ್ರೇ ಖುಷಿ ಆಗುತ್ತೆ ನನಗೆ. ಅಷ್ಟು ಖುಷಿ ಆಗುತ್ತೆ. ಅಂದರೆ ನಮ್ಮ ಮನೇಲಿ ಮಿನಿ ಮ್ಯೂಸಿಯಮ್, ಅಂದರೆ ಎಲ್ಲ ಥರ ಪಾರಿವಾಳ, ಪಕ್ಷಿ, ಅಳಿಲು ಎಲ್ಲ ಬರುತ್ತೆ. ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ ನೋಡಿ, ಇದು ತಿಂತಾಯಿದೆ, ಇದನ್ನು ತಿಂತಿದೆ. ನೀನೇನು ತಿನ್ನೋದು, ನಾನು ಕೂಡ ತಿಂತೀನಿರು ಅಂತ ಹೇಳ್ಬಿಟ್ಟು ಅದಕ್ಕೆ ಬೈಯಕ್ಕೆ ಹೋಗುತ್ತೆ. ನೀನು ತಿನ್ನಬೇಡ ಅಂತ. ನೋಡಿ ಚಪಾತಿ ತೊಗೊಂಡು ಹೆಂಗೆ ಓಡೋಯ್ತು ಕಳ್ಳ ಥರ. ಆಮೇಲೆ ಮಾವಿನ ಹಣ್ಣು ಇಟ್ಟಿದ್ರೆ ಎಷ್ಟು ಚೆನ್ನಾಗಿ ತಿಂತಾನೆ ಗೊತ್ತಾ. ಇಲ್ಲಿ ಮೇಲೆ ಬೇರೆ ಹೋಗಿ ತಿನ್ನೋದು, ಯಾರಾದರೂ ನೋಡಿಬಿಟ್ಟು ಇಸ್ಕೊಂಡ್ಬಿಟ್ರೆ ಅವನಿಗೆ. ಅದಕ್ಕೆ ಚೆಂದ ಅಲ್ವಾ ಇದೆಲ್ಲ. ಹೀಗೆ ವಾಚ್ ಮಾಡ್ತಾಯಿರಿ.